ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. RCB ಈ ಒಂದು ಸೀಸನ್ನು ನೆಕ್ಸ್ಟ್ ಲೆವೆಲ್ ಥರ ಆಡ್ತಾ ಇದೆ, ಅದರಲ್ಲಿ ಯಾವುದೇ ಥರ ಡೌಟ್ಸೇ ಇಲ್ಲ. ಬಟ್ ಇವಾಗ ಟೇಬಲಲ್ಲಿ ಟಾಪ್ 2 ಪೊಸಿಷನಲ್ಲಿ ಇದ್ದೀವಿ. ನಾವು ಟಾಪ್ 1ನ ಫಿನಿಶ್ ಮಾಡಲೇಬೇಕು. ಎಲ್ಲ ಲೀಗ್ ಮ್ಯಾಚು ಮುಗಿಯೋಷ್ಟರಲ್ಲಿ ಟೇಬಲಲ್ಲಿ ಟಾಪ್ 1 ಇದ್ದರೆ ನಮ್ಗೆ RCBಗೆ ತುಂಬ ಅಡ್ವಾಂಟೇಜ್ ಇದೆ. ಸೊ ಬೇರೆಲ್ಲ ಸೀಸನ್ನು ಹೋಲಿಸ್ಕೊಂಡ್ರೆ ಈ ಒಂದು ಸೀಸನ್ ಸಕ್ಕತ್ತಾಗಿ ಆಡ್ತಾ ಇದ್ದೀವಿ. ಸೊ ಈ ಸಲ ಕಪ್ ಗೆಲ್ಲಬೇಕು ಅಂತ ಹೇಳಿದ್ರೆ ಟೇಬಲಲ್ಲಿ ಟಾಪ್ 1ನ ಫಿನಿಶ್ ಮಾಡಲೇಬೇಕು, ತುಂಬ ಅಡ್ವಾಂಟೇಜ್ ಇದೆ. ಬಟ್ ಈ ಒಂದು ಕಪ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಎಲ್ಲ ಪ್ಲೇಯರ್ಸ್ದು ಅವೈಲಬಿಲಿಟಿ ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಇಂಪಾರ್ಟೆಂಟ್ ಪ್ಲೇಯರ್ ಒಬ್ಬ ಮಿಸ್ ಆದ ಅಂತ ಹೇಳಿದ್ರು ಅಲ್ಲಿ ತುಂಬ ನಾವು ಪ್ರೈಸ್ನ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಆ ರೀತಿ ಸಿಚುವೇಶನ್ ಕೂಡ ಆಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಎಲ್ಲ ಮ್ಯಾಚ್ ಕೂಡ ಗೆದ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಟೇಬಲಲ್ಲಿ ಟಾಪ್ 2 ಅಲ್ಲಿ ಇದ್ದೀವಿ. ಬಟ್ ಟಾಪ್ 1 ಬಂದೇ ಬರ್ತೀವಿ ಇನ್ನೊಂದು ಮ್ಯಾಚ್ ಗೆದ್ದರೆ. ಮತ್ತು ನೆಕ್ಸ್ಟ್ ಮ್ಯಾಚು LSG ವಿರುದ್ಧ ಮ್ಯಾಚ್ ಇದೆ. ಈ ಒಂದು ಮ್ಯಾಚ್ನ ಗೆದ್ದು ಟೇಬಲಲ್ಲಿ ಟಾಪ್ 1 ಹೋಗಬೇಕು ಅಂತ ಹೇಳಿದ್ರೆ ಇರೋಬ್ಬರ ಪ್ಲೇಯರ್ಸು ಯಾವ ಥರ ಆಡ್ತಾ ಇದ್ದಾರೆ 11-12 ಪ್ಲೇಯರ್ಸು ಅದೇ 11 ಬಂದರೆ ಚೆನ್ನಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಇವಾಗ ಫಿಲ್ ಸಾಲ್ಟ್ ಅವ್ರನ್ನ 2-3 ಮ್ಯಾಚಿನ ನೋಡೋಕೆ ಆಗ್ತಾಯಿಲ್ಲ. ಅವ್ರಿಗೆ ವೈರಲ್ ಫೀವರ್ ಇದೆಯಂತೆ. ಮತ್ತು ಲಾಸ್ಟ್ ಮ್ಯಾಚು ಚೆನ್ನೈ ವಿರುದ್ಧ ಗೆದ್ದಾಗ ಜೋಸ್ ಹೇಜಲ್ವುಡ್ ಅವರು ಆಡಲಿಲ್ಲ, ಅದಕ್ಕೋಸ್ಕರ ರೊಮಾರಿಯೋ ಸಫರ್ಡ್ನ ಆಡಿಸಿದ್ವಿ. ಬಟ್ ರೊಮಾರಿಯೋ ಸಫರ್ಡ್ ಸಖತ್ ಇಂಪ್ಯಾಕ್ಟ್ ಮಾಡಿದ್ರು, ಒಳ್ಳೆ ಬ್ಯಾಟಿಂಗು. ಬಟ್ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು, ಬ್ಯಾಟಿಂಗಲ್ಲಿ ಸರಿ ಕೆಚ್ಚಿದ್ರು. ಮತ್ತು RCBಗೆ 4 ಜನ ಇಂಜುರಿ ಪ್ಲೇಯರ್ ಇದ್ದಾರೆ ಅಂತೆ. ಅದರಲ್ಲಿ ಫಸ್ಟ್ ಒನ್ ಫಿಲ್ ಸಾಲ್ಟ್ ಅವರು, ಅವ್ರಿಗೆ ಇಂಜುರಿ ಆಗಿರೋದಿಲ್ಲ, ಅವ್ರಿಗೆ ವೈರಲ್ ಫೀವರ್ ಬಂದಿದೆ, ಅದಕ್ಕೋಸ್ಕರ ಅವ್ರು 2-3 ಮ್ಯಾಚಿಂದ ಕಾಣಿಸ್ಕೋತಿಲ್ಲ. ಅವರಿಗೆ ರೀಪ್ಲೇಸ್ಮೆಂಟ್ ಆಗಿ ಜಾಕೋಬ್ ಬೆಥಲ್ ಇದ್ದಾರೆ. ಬಟ್ ನಮಗೆಲ್ಲರಿಗೂ ಬ್ಯಾಕಪ್ ಪ್ಲೇಯರ್ ಇದ್ದೇ ಇದ್ದಾರೆ RCB ಟೀಮಲ್ಲಿ. ಬಟ್ ಅವರು ಫಾರ್ಮಲ್ಲಿ ಇರೋದು ಇಂಪಾರ್ಟೆಂಟು, ಬಿಕಾಸ್ ಎಲ್ಲ ಮ್ಯಾಚು ಕೂಡ ಅವರೇ ಆಡ್ತಾ ಇದ್ದಾರೆ. ಅವ್ರನ್ನ ಫಿನಿಶ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರೇ ಬೇಕಾಗಿದ್ರು ಟೀಮಲ್ಲಿ. ಅದಕ್ಕೋಸ್ಕರ ಇವ್ರಿಗೆ ಯಾವುದೇ ಥರ ದೇವರಲ್ಲಿ ಕೇಳ್ಕೋಬೇಕು, ಯಾವುದೇ ಥರ ಇಂಜುರಿ ಆಗದೆ ಇದೆ ಸಾಕಪ್ಪ ಅಂತ ಅಷ್ಟೇ. ಸೆಕೆಂಡ್ ಪ್ಲೇಯರು ಜೋಸ್ ಹೇಜಲ್ವುಡ್. ನಿಮಗೆ ಗೊತ್ತಿರೋ ಹಾಗೆ ಲಾಸ್ಟ್ ಮ್ಯಾಚು ಚೆನ್ನೈ ವಿರುದ್ಧ ಆಡಲಿಲ್ಲ. ಇವರಿಗೆ ಶೋಲ್ಡರ್ ನಿಗಲ್ ಇತ್ತು ಅಂತ ಒಂದು ಅಪ್ಡೇಟ್ ಬಂದಿತ್ತು, ಅದಕ್ಕೋಸ್ಕರ ಅವ್ರು ಆಡೋಕ್ಕಾಗಲಿಲ್ಲ. ಅವ್ರ ಬದಲು ರೊಮಾರಿಯೋ ಸಫರ್ಡ್ ಆಡಿದ್ರು. ಏನು ಗುರು ಬ್ಯಾಟಿಂಗ್ ಆಡಿದವರು ಕೆಚ್ಚ ಹಾಕಿಬಿಟ್ರು. 14 ಬಾಲ್ 50 ಹೊಡೆದು ಸಕ್ಕತ್ ಅಂತಲೇ ಹೇಳ್ಬೋದು. ಚೆನ್ನಾಗಂತೂ ಚೌಂಟಿ 8 ಹೊಡೆದಂಗೆ ಹೊಡೆದ್ರು. ಬಟ್ ಆ ಮ್ಯಾಚಿಗೆ ಗೆಲ್ಲಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಅಷ್ಟು ರನ್ಸ್ ಹೊಡೆದು RCB ಎಲ್ಲೋ ಇದ್ದು ಸ್ಕೋರ್ನ ಎಲ್ಲೋ ತೊಗೊಂಡು ಬಿಟ್ಟರು. ಆ ಒಂದು ಮ್ಯಾಚ್ ಗೆಲ್ಲಕ್ಕೆ ಸಫರ್ಡೇ ಇಂಪಾರ್ಟೆಂಟ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಮತ್ತು 3ನೇ ಪ್ಲೇಯರು ರಜತ್ ಪಟೇಲ್ ಅವರು, RCB ಕ್ಯಾಪ್ಟನ್ನು. ಇವರಿಗೆ CSK ವಿರುದ್ಧ ಆಡುವಾಗ ಇಂಜುರಿ ಆಗಿತ್ತು, ಅವ್ರಿಗೆ ಫಿಂಗರ್ಗೇನೋ ಏಟ್ ಬಿದ್ದಿತ್ತು. ಬಟ್ ಅಷ್ಟೊಂದೇನೋ ತೋರಿಸ್ಕೊಳ್ಳಿಲ್ಲ ಆನ್ ದ ಫೀಲ್ಡಲ್ಲಿ. ಬಟ್ ಆಫ್ ದಿ ಫೀಲ್ಡಲ್ಲಿ ಏನಾಯ್ತು ಗೊತ್ತಿಲ್ಲ. ಬಟ್ ಇವರು ಆಡಲೇಬೇಕು. ಬಟ್ ಫಾರ್ಮಲ್ಲಿಲ್ಲ. ಬಟ್ ಲೀಡರ್ಶಿಪ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಒಳ್ಳೆ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ. ಬಟ್ ಇವರು ಫೀಲ್ಡರ್ ಇರಬೇಕು. ಬಟ್ ಯಾವಾಗ ರನ್ಸ್ ಬರುತ್ತೋ ಗೊತ್ತಿಲ್ಲ. ಬಟ್ ಇಂಪಾರ್ಟೆಂಟ್ ಮ್ಯಾಚಲ್ಲೇ ಪಕ್ಕ ರನ್ ಹೊಡಿತಾರೆ. ಬಟ್ ಇವ್ರಿಗೆ ಯಾವುದೇ ಥರ ಇಂಜುರಿ ಆಗದೆ ದೇವರು ಕಾಪಾಡಲಿ ಅಂತ ನಾನು ಕೂಡ ಬೇಡ್ಕೋತೀನಿ. ಮತ್ತು 4ನೇ ಪ್ಲೇಯರು ರೊಮಾರಿಯೋ ಸಫರ್ಡ್ ಅವರು. ಇವ್ರ ಬಗ್ಗೆ ಮಾತಾಡೋಂಗಿಲ್ಲ, ಮಾನ್ಸ್ಟರು, ಮಜಲ್ ಅಂತಲೇ ಹೇಳ್ಬೋದು. ರೆಸಲ್ಗಿಂತ ಆಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಲೆವೆಲ್ಗೆ ಆಡ್ತಾರೆ ರೆಸಲ್ಗಿಂತ. ಬಟ್ ಏನು ಗುರು ಬ್ಯಾಟಿಂಗು ರೊಮಾರಿಯೋ ಸಫರ್ಡ್ ಅವ್ರದ್ದು. ಬೌಲಿಂಗಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ CSK ವಿರುದ್ಧ. ಬಟ್ ಬ್ಯಾಟಿಂಗ್ಲಂತೂ ಬಾರ್ಸ ಹಾಕ್ಬಿಟ್ರು ಮಾಮ್, ಏನು ಹೊಡೆದ್ರು, ಸಕ್ಕತ್ತಾಗಿ ಹೊಡೆದ್ರು. ಸೊ ಇವ್ರಿಗೆ ಏನು ನ್ಯಾಷನಲ್ ಡ್ಯೂಟಿ ಇದೆ ಅಂತೆ, ಅಂದರೆ ವೆಸ್ಟ್ ಇಂಡೀಸ್ ಅವ್ರದ್ದೇನೋ ಮ್ಯಾಚ್ ಇದೆ, ಅದಕ್ಕೋಸ್ಕರ ಇವರು ವೆಸ್ಟ್ ಇಂಡೀಸ್ಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಬಟ್ ಈ 4 ಪ್ಲೇಯರ್ಸ್ ಅವೈಲಬಿಲಿಟಿ ಸಖತ್ತು ಇಂಪಾರ್ಟೆಂಟು RCB ಟೀಮ್ಗೆ. ಇವ್ರು 4 ಜನನ ಕೂಡ ಸಖತ್ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ಸು RCBಗೆ ಒಂದು ಕಪ್ ಗೆಲ್ಲಬೇಕು ಅಂತ ಹೇಳಿದ್ರೆ. ಗೊತ್ತಿಲ್ಲ, ಈ 4 ಪ್ಲೇಯರ್ಸ್ LSG ವಿರುದ್ಧ ಆಡ್ಲೂಬೋದು, ಆಡ್ದೇ ಇರ್ಬೋದು. ಬಟ್ ಜೋಸ್ ಹೇಜಲ್ವುಡ್ ಸಖತ್ ಇಂಪಾರ್ಟೆಂಟ್ ಗುರು, ಅವ್ರದ್ದಂಥ ಅವೈಲಬಿಲಿಟಿ. ಮತ್ತು ಅವರು ಪ್ರೆಸೆಂಟು ಟೀಮಲ್ಲಿ ಸಖತ್ ಇಂಪಾರ್ಟೆಂಟು, ಬಿಕಾಸ್ ಅವರು ಬೌಲಿಂಗಲ್ಲಿ ತುಂಬ ವೇರಿಯೇಷನ್ ತೊಗೊಬರ್ತಾರೆ, ಯಾವಾಗ ಕೊಟ್ಟರು ಬೌಲಿಂಗ್ ಮಾಡ್ತಾರೆ. ಇವರು ಇಂಪಾರ್ಟೆಂಟ್ ಪ್ಲೇಯರ್ ಅಂತಲೇ ಹೇಳ್ತೀನಿ. ಮತ್ತು ಫಿಲ್ ಸಾಲ್ಟು ಕೂಡ ಸಖತ್ ಇಂಪಾರ್ಟೆಂಟು. ರಜತ್ ಪಟೇಲ್ ಲೀಡರ್ ಇದ್ದೇ ಇರ್ತಾರೆ ಅನಿಸುತ್ತೆ. ಇವ್ರಿಗೇನು ಅಷ್ಟೊಂದೇನೋ ತುಂಬ ಏಟ್ ಆಗಿಲ್ಲ, ಇವರು ಲೀಡರ್ ಇರಲೇಬೇಕು ಟೀಮಲ್ಲಿ. ಮತ್ತು ರೊಮಾರಿಯೋ ಸಫರ್ಡ್ ಸ್ವಲ್ಪ ಡೌಟ್ ಇದೆ, ಇವ್ರು ಯಾವಾಗ ಬಿಟ್ಟೋಗ್ತಾರೋ IPLನ ಗೊತ್ತಿಲ್ಲ, ಬಿಕಾಸ್ ಇವರು ನ್ಯಾಷನಲ್ ಟೀಮ್ಗೆ ಆಡಲೇಬೇಕಾಗಿದೆ. ನೋಡೋದ ಏನು ಮಾಡ್ತಾರೆ ಅಂತ. ಈ ಒಂದು ಅಪ್ಡೇಟ್ ಬಗ್ಗೆ ಕೇಳಿ ನಿಮಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಗಾಯ್ಸ್. ಆಗಿದ್ರೆ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. See you boys.